ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ನೀಟ್ ವಿದ್ಯಾರ್ಥಿಗಳ ನಮ್ಮ ಚಾನಲ್ಗೆ ಸ್ವಾಗತ. ಹೊಸದಾಗಿ ದೊಡ್ಡ ಬದಲಾವಣೆಗಳನ್ನ ತರ್ತಾ ಇದ್ದಾರೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಮೇಯ್ನ್ ಆಗಿ ವೆಯ್ಟ್ ಮಾಡ್ತಾ ಇರೋದು ನೀಟ್ ಪರೀಕ್ಷೆ ಬಗ್ಗೆ. ನಿಮಗೆ ಗೊತ್ತಿರೋ ಹಾಗೆ ಈ ವರ್ಷ ಸಾಕಷ್ಟು ಗೊಂದಲ ಆಗಿತ್ತು, ಸ್ಕ್ಯಾಮ್ ಆಗಿತ್ತು, ಪೇಪರ್ ಲೀಕ್ ಆಗಿದೆ ಅಂತ ಆಗಿತ್ತು, ಸುದ್ದಿ ಆಗಿತ್ತು, ನ್ಯಾಷನಲ್ ಚರ್ಚೆಗಾಗಿತ್ತು, ಬೇರೆ ಬೇರೆ ದೇಶದಲ್ಲೂ ಕೂಡ ಚರ್ಚೆ ಆಗಿತ್ತು, ಸದನದಲ್ಲೂ ಕೂಡ ಚರ್ಚೆ ಆಗಿತ್ತು. ರದ್ದು ಮಾಡಿ ಅಂತ ಚರ್ಚೆಗಾಗಿತ್ತು, ಪೋಸ್ಟ್ಪೋನ್ ಮಾಡಿ ಅಂತ ಇತ್ತು, ಕೋರ್ಟ್ಗೆ ಹೋಯಿತು, ಕೋರ್ಟ್ ಆದೇಶ ಕೊಟ್ಟಿಲ್ಲ. ನಂತರ ಕೇಂದ್ರ ಸರ್ಕಾರ ಈ ರೀತಿ ನಿರ್ಧಾರ ಕೈಗೊಂಡು ಈಗ ದೊಡ್ಡ ಸುದ್ದಿ ಬರ್ತಾ ಇದೆ. ನೀಟ್ ಪರೀಕ್ಷೆ ಇನ್ನು ಮುಂದೆ ಆನ್ಲೈನ್ ನಲ್ಲಿ ನಡೆಯುವ ಸಾಧ್ಯತೆ ಹೆಚ್ಚು ಇದೆ. ಆಫ್ಲೈನ್ ಪರೀಕ್ಷೆ ಬದಲು ಆನ್ಲೈನ್ ಪರೀಕ್ಷೆಗೆ ಮೊರೆ ಹೋಗುವ ಸಾಧ್ಯತೆ ಹೆಚ್ಚು ಇದೆ. ಸದ್ಯದಲ್ಲೇ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳಿದ್ದಾರೆ. ಇಲ್ಲಿ ನೀಟ್ ಪದವಿ ಪೂರ್ವ, ನೀಟ್ UG ಎಲ್ಲ ಬರೀತಿದಾರಲ್ಲ, ಅದನ್ನ ಪರೀಕ್ಷೆಯನ್ನ ಪೆನ್ ಮತ್ತು ಪೇಪರ್ ಮೂಲಕ ನಡೆಸಬೇಕೆ ಅಥವಾ ಆನ್ಲೈನ್ ವ್ಯವಸ್ಥೆಯನ್ನು ನಡೆಸಬೇಕೆ ಎಂಬ ಬಗ್ಗೆ ಶಿಕ್ಷಣ ಮತ್ತು ಆರೋಗ್ಯ ಸಚಿವಾಲಯ ಚರ್ಚೆ ಮಾಡ್ತಾ ಇದೆ. ಈಗಿರೋ ತರ ಪೆನ್ ಪೇಪರ್ ಇರ್ಬೇಕಾ ಅಥವಾ ಆನ್ಲೈನ್ ಅಲ್ಲಿ ಇರ್ಬೇಕಾ ಅಂತ ಹೇಳಿ ಕೇಂದ್ರ ಸಚಿವಾಲಯ ಚರ್ಚೆ ಮಾಡ್ತಾ ಇದೆ. ಶೀಘ್ರದಲ್ಲೇ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಮಾನ್ಯ ಕೇಂದ್ರ ಸಚಿವರಾದ JP ನಡ್ಡಾ ಅವರು, ಶಿಕ್ಷಣ ಸಚಿವರು, ಅದೇ ರೀತಿ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್, ಸಚಿವಾಲಯದ ಕೇಂದ್ರ ಸಚಿವರಾದ JP ನಡ್ಡಾ ಅವರು ಇಬ್ರು ಕೂಡ ತೀರ್ಮಾನ ಮಾಡಿದ್ದಾರೆ. ಪ್ರಸ್ತುತ ನಿಮಗೆ ಗೊತ್ತಿರೋ ಹಾಗೆ ಆಫ್ಲೈನ್ ನಲ್ಲಿ ಪರೀಕ್ಷೆ ನಡೀತಾ ಇದೆ. ವಿದ್ಯಾರ್ಥಿಗಳು OMR ಶೀಟ್ ನಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ಸಾಕಷ್ಟು ಆಡಳಿತಗಳಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕಾಗುತ್ತೆ. ಹೀಗಾಗಿ ಪರೀಕ್ಷಾ ಮಾದರಿ ನಾವು ಬದಲಾವಣೆ ಮಾಡಬೇಕಾಗುತ್ತೆ. ಇದರ ಬಗ್ಗೆ NTA ಜೊತೆ ಚರ್ಚೆ ಮಾಡ್ತೀವಿ. ಆದಷ್ಟು ಬೇಗ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳಿ ನಾವು NTA ಗೆ ಸೂಚನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ವರ್ಷ ಬರೋಬ್ಬರಿ 1.8 ಲಕ್ಷ ಸೀಟ್ಗಳು ಇದಾವೆ. 56,000 ಸರ್ಕಾರಿ ಸೀಟು, 52,000 ಖಾಸಗಿ ಸೀಟು. ಪುಸ್ತಕಗಳ ಬೆಲೆ ಕೂಡ ಇದನ್ನ ಮಾಡಿದ್ದಾರೆ. ಒಟ್ಟಾರೆ ಕೇಂದ್ರ ಸರ್ಕಾರ ಚಿಂತನೆಯಲ್ಲಿ ಇದೆ. ಒಂದಲ್ಲ ಒಂದು ದಿನ ಮಾಡ್ಲೇಬೇಕಾಗುತ್ತೆ ಆನ್ಲೈನ್ ಎಕ್ಸಾಮ್ಗೆ. ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಇಂದಾನೆ ಇಂಪ್ಲಿಮೆಂಟ್ ಮಾಡ್ತಾರಾ ಅಥವಾ ಅದ್ರ ನೆಕ್ಸ್ಟ್ ಇಂಪ್ಲಿಮೆಂಟ್ ಮಾಡ್ತಾರಾ, ಯಾವುದೇ ರೀತಿ ಮಾಹಿತಿ ಇಲ್ಲ. ಒಟ್ಟಾರೆ ತೀರ್ಮಾನ ಕೈಗೊಳ್ಬೇಕಾಗುತ್ತೆ. ಈ ರೀತಿ ಆಫ್ಲೈನ್ ಮಾಡೋ ಮುಖಾಂತರ ಪದೇ ಸ್ಕ್ಯಾಮ್ ಆಗೋದು, ಸಮಸ್ಯೆ ಆಗೋದು ಆಗ್ತಾ ಇರುತ್ತೆ. ಇದು ನ್ಯಾಷನಲ್ ಇಶ್ಯೂ ಆಗೋದಿಲ್ಲ, ಇಂಟರ್ನ್ಯಾಷನಲ್ ಇಶ್ಯೂ ಆಗುತ್ತೆ. ನಮ್ಮ ದೇಶದ ಬಗ್ಗೆ ಬೇರೆ ಬೇರೆ ದೇಶಗಳು ನೋಡ್ಕೊತಿರ್ತಾರೆ. ಏನಪ್ಪ ಈ ರೀತಿ ಆಗುತ್ತೆ, ಒಂದು ಎಕ್ಸಾಮ್ ನಡೆಸೋಕ್ಕಾಗೋದಿಲ್ಲ ಅಂತ ಹೇಳಿ ದೇಶದ ಕರ್ತವ್ಯ, ಯೋಗ್ಯತೆ ಕೂಡ ಅಳಿಯುವ ಸ್ಥಿತಿ ಕೂಡ ಬಂದೇ ಬರುತ್ತೆ. ಇಲ್ಲಿ ಆಫ್ಲೈನ್ ಆನ್ಲೈನ್ ಡಿಫ್ರೆನ್ಸ್ ಇದೆ. ಆನ್ಲೈನ್ ಆದ್ರೆ ಸ್ವಲ್ಪ ಲೀಕ್ ಆಗೋದು, ಸಮಸ್ಯೆ ಆಗೋದು ಎಲ್ಲ ಕಡಿಮೆ ಆಗುತ್ತೆ. ರಿಸಲ್ಟ್ ಕೂಡ ಬೇಗ ಬಿಡ್ಬೋದು. ಇಲ್ಲಿ ವಿದ್ಯಾರ್ಥಿಗಳೇ ಮೇನ್ ಆಗಿ ಒಂದು ಪ್ರಾಕ್ಟೀಸ್ ಇರೋದಿಲ್ಲ ಕೆಲವು ವಿದ್ಯಾರ್ಥಿಗಳಿಗೆ. ಆಲ್ಮೋಸ್ಟ್ ಅಂತವರಿಗೆ ಒಂದು ಮಾರ್ಕ್ ತರ ಮಾಡಿ ಅಥವಾ ಕಾಲೇಜಿನಲ್ಲೇ ಈ ರೀತಿ ಒಂದು ಪ್ರಾಕ್ಟೀಸ್ ಟೆಸ್ಟ್ ತರ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ. ಇವತ್ತಲ್ಲ ನಾಳೆ ಇದನ್ನ ಮುಂದುವರಿಸಬೇಕಾಗುತ್ತೆ. ಸದ್ಯ ಚರ್ಚೆ ಹಂತದಲ್ಲಿದೆ. ಯಾವ್ದಕ್ಕೂ ಕೂಡ ತಯಾರಿ ಆಗಿರೋ ಅಂತ ಹೇಳ್ತಾ ಇದ್ದಾರೆ. ಒಂದೊಳ್ಳೆ ಡಿಸಿಷನ್, ಯಾವ್ದು ಕೂಡ ತಯಾರಿ ಆಗಿರಿ, ಆದಷ್ಟು ಬೇಗ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸಚಿವಾಲಯ ಸ್ಪಷ್ಟ ನೀಡಿದೆ. ಇದು ಇವತ್ತಿನ ವಿಡಿಯೋ.